ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಕೆಲವೊಂದ್ಸಲ ಮಾತಿಗಿಂತ ಮೌನವೇ ಜಾಸ್ತಿ ಮಾತಾಡುತ್ತೆ ಅಲ್ವಾ? ಅದರ ಬಗ್ಗೆನೇ ಒಂದು ಸುಂದರವಾದ ಕನ್ನಡ ಕತೆ ಇದೆ. ಹೇಳಕ್ಕಾಗದೇ ಇರೋ ಭಾವನೆಗಳು ಹೇಗೆ ಒಂದೇ ಒಂದು ಕ್ಷಣದಲ್ಲಿ ಹುಟ್ಟುಕೊಳ್ಳುತ್ತೆ ಅನ್ನೋದನ್ನ ಈ ಕತೆ ತುಂಬ ಚೆನ್ನಾಗಿ ಹೇಳುತ್ತೆ. ಬನ್ನಿ ಹಾಗಾದ್ರೆ ಈ ಕಥೆಯೊಳಗೆ ಹೋಗಿ ನೋಡೋಣ. ನೋಡಿ, ಕಥೆ ಶುರುವಾಗೋದೇ ಈ ಲೈನ್ನಿಂದ. ಕೇಳಿದ ತಕ್ಷಣ ಏನೋ ಒಂಥರ ಕುತೂಹಲ ಶುರುವಾಗುತ್ತೆ ಅಲ್ವಾ? ಏನಾಗಿರ್ಬೋದು ಆ ಸಂಜೆ? ಯಾಕೆ ಆ ನೆನಪು ಅಷ್ಟು ಹಚ್ಚಸ್ರಾಗಿದೆ? ಬನ್ನಿ ಉತ್ತರ ಹುಡ್ಕೋಣ. ಸರಿ, ಹಾಗಾದ್ರೆ ಮೊದಲು ನಾವು ಈ ಕಥೆಯ ಮುಖ್ಯ ಪಾತ್ರ ಭೂಮಿಕಾಳನ್ನ ಪರಿಚಯ ಮಾಡ್ಕೊಳ್ಳೋಣ. ಅವಳ ಪ್ರಪಂಚ ಹೇಗಿದೆ ಅಂದ್ರೆ ತುಂಬಾನೇ ಶಾಂತ, ಆಲ್ಮೋಸ್ಟ್ ಸೈಲೆಂಟ್ ಅಂತಾನೆ ಹೇಳ್ಬೋದು. ಅವಳ ದಿನ ಹೇಗಿರುತ್ತೆ, ಅವಳ ಮನಸ್ಸಲ್ಲಿ ಏನಿದೆ ಅಂತ ನೋಡ್ತಾ ನೋಡ್ತಾ ಅವಳ ಒಂಟಿತನ ಎಷ್ಟು ಆಳವಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಭೂಮಿಕಾ ಯಾಕೆ ಇಷ್ಟು ಒಂಟಿ? ಕಾರಣ ಇಲ್ಲಿದೆ ನೋಡಿ. ಅವಳ ಗಂಡ ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿರ್ತಾರೆ. ತಿಂಗಳುಗಳು ಹೋಗಿ ಈಗ ವರ್ಷಗಳೇ ಆಗೋಗಿದೆ. ಶುರುನಲ್ಲಿ ಇದೇನೋ ಕೆಲವು ತಿಂಗಳು ಮಾತು ಅನ್ಕೊಂಡಿದ್ದು ಈಗ ಮುಗಿಯದ ಕಾಯುವಿಕೆ ಆಗಿ ಬದಲಾಗಿದೆ. ಈ ದೂರ ಇದೆಯಲ್ಲ, ಅದು ಅವಳ ಲೈಫ್ನಲ್ಲಿ ಒಂದು ದೊಡ್ಡ ಗ್ಯಾಪ್, ಒಂದು ಖಾಲಿತನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಅವಳ ಒಂದು ದಿನ ಹೇಗಿರುತ್ತೆ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸ, ಆಮೇಲೆ ಕಿಟಕಿ ಹತ್ರ ಕೂತು ಹೊರಗೆ ಹೋಗೋ ಬರೋ ಜನರನ್ನ ನೋಡೋದು. ದಿನ ಇದೇ ರೂಟೀನ್. ಈ ಬೋರಿಂಗ್ ಲೈಫ್ ಇದೆಯಲ್ಲ, ಅದು ಅವಳ ಜೊತೆನೇ ಮಾತಾಡೋ ಹಾಗೆ ಮಾಡಿದೆ. ಅವಳ ಜೀವನದಲ್ಲಿ ಹೊಸದು ಅಂತ ಏನೂ ಇಲ್ಲ, ಬರೀ ವೇಟಿಂಗ್ ಅಷ್ಟೇ. ಸೊ ಕಥೆಯ ಸ್ಟಾರ್ಟಿಂಗ್ನಲ್ಲಿ ಭೂಮಿಕಾ ಫೀಲ್ ಮಾಡೋ ಲೋನ್ಲಿನೆಸ್ ಅಂದ್ರೆ ಇದೆ. ಸುಮ್ಮನೆ ಒಬ್ಬರೇ ಇರೋದಲ್ಲ ಇದು. ಆ ಮೌನ ಇದೆಯಲ್ಲ, ಅದು ಅವರನ್ನ ಪೂರ್ತಿಯಾಗಿ ಸುತ್ತುವರೆದು ಒಳಗೊಂದು ರೀತಿ ಖಾಲಿ ಅನ್ನೋ ಫೀಲಿಂಗ್ ಕೊಡುತ್ತೆ. ಇದರಿಂದ ಅವಳ ಪ್ರಪಂಚ ಇಂದು ಚಿಕ್ಕದಾದ ಹಾಗೆ ಅವಳಿಗನಿಸುತ್ತೆ. ಆದ್ರೆ ಹೀಗೆ ಒಂದೇ ತರ ಹೋಗ್ತಾ ಇರುವ ಅವಳ ಲೈಫ್ಗೆ ಒಂದು ಚಿಕ್ಕ ಘಟನೆ ಹೊಸ ತಿರುವು ಕೊಡುತ್ತೆ. ಅದೇನಪ್ಪಾ ಅಂದ್ರೆ ಪವರ್ ಕಟ್ ಆಗೋದು. ಬನ್ನಿ ನೋಡೋಣ ಈ ಒಂದು ಸಣ್ಣ ವಿಷಯ ಅವಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅಂತ. ಇದು ತುಂಬಾ ಕಾಮನ್ ಅಲ್ವಾ? ಮಧ್ಯಾಹ್ನ ಹೋದ ಕರೆಂಟ್ ಸಂಜೆ ಆದ್ರೂ ಬಂದಿಲ್ಲ, ಇಡೀ ಮನೆ ಕತ್ಲಲ್ಲಿ ಮುಳುಗಿ ಹೋಗಿದೆ. ಆದ್ರೆ ಕೆಲವೊಮ್ಮೆ ಇದೇ ಕತ್ಲು ನಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರೋ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರುತ್ತೆ. ಆ ಕತ್ತಲೆ ಮನೆಯ ಬಾಗಿಲನ್ನು ತಟ್ಟಿದ್ದವನೇ ಶರಣ್. ಅವನು ಕರೆಂಟ್ ಸರಿ ಮಾಡೋಕೆ ಬಂದಿರೋ ಒಬ್ಬ ಎಲೆಕ್ಟ್ರಿಷಿಯನ್ ಅಷ್ಟೇ. ಅದೇ ಅವನ ಎಂಟ್ರಿ ಇದೆಯಲ್ಲ, ಅದು ಭೂಮಿಕಾಳ ಜೀವನದ ನಿಶ್ಶಬ್ದವನ್ನು ಬ್ರೇಕ್ ಮಾಡೋ ಮೊದಲ ಹೆಜ್ಜೆ ಆಗುತ್ತೆ. ಶರಣ್ ಮೊದಲ ಸಲ ಬಂದ್ಮೇಲೆ ಇನ್ನೂ ಒಂದೆರಡು ಸಲ ಬರ್ತಾನೆ. ಈ ವಿಸಿಟ್ಗಳ ಮಧ್ಯೆ ಅವರಿಬ್ಬರ ನಡುವೆ ಒಂದು ಸ್ಪೆಷಲ್ ಬಾಂಡ್ ಶುರುವಾಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅವರು ಆಡೋ ಮಾತಿಗಿಂತ ಆಡದೇ ಇರೋ ಮಾತುಗಳೇ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ನಿಧಾನವಾಗಿ ಇಬ್ರು ಒಬ್ರಿಗೊಬ್ರು ಓಪನ್ ಅಪ್ ಆಗೋಕೆ ಶುರು ಮಾಡ್ತಾರೆ. ಶರಣ್ ತನ್ನ ಲೈಫ್ನಲ್ಲಿರೋ ಕಷ್ಟಗಳ ಬಗ್ಗೆ ಮಾತಾಡಿದ್ರೆ, ಭೂಮಿಕಾ ತನ್ನನ್ನು ಕಾಡೋ ಒಂಟಿತನದ ಬಗ್ಗೆ ಹೇಳ್ಕೊಳ್ತಾಳೆ. ಈ ಮಾತುಕತೆಗಳು ಅವರಿಬ್ಬರ ನಡುವೆ ಒಂದು ಅರ್ಥಪೂರ್ಣ ಸ್ನೇಹಕ್ಕೆ ಅಡಿಪಾಯ ಹಾಕುತ್ತೆ. ಅವರ ಸಂಬಂಧಕ್ಕೆ ಎರಡು ಮುಖಗಳಿದ್ದ ಹಾಗೆ. ಒಂದು ಕಡೆ ಅವರು ಮಾತಾಡೋದು ತುಂಬಾ ಸಿಂಪಲ್ ವಿಷಯಗಳು, ಕೆಲಸದ ಬಗ್ಗೆ, ಲೈಫ್ ಬಗ್ಗೆ, ಹೀಗೆ. ಆದ್ರೆ ಇನ್ನೊಂದು ಕಡೆ ಅವರ ನಡುವಿನ ಸೈಲೆನ್ಸ್ ಇದೆಯಲ್ಲ, ಆ ಮೌನದಲ್ಲಿ ನಂಬಿಕೆ, ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಹೇಳಕ್ ಆಗದೇ ಇರೋ ಫೀಲಿಂಗ್ಸ್ ಎಲ್ಲ ಬೆಳೀತಾ ಹೋಗುತ್ತೆ. ಆ ಮೌನವೇ ಜಾಸ್ತಿ ಮಾತಾಡ್ತಿತ್ತು. ಈಗ ನಾವು ಬರ್ತಾ ಇದ್ದೀವಿ ಈ ಕಥೆಯ ಅತ್ಯಂತ ಮುಖ್ಯವಾದ ಒಂದು ಇಮೋಷನಲ್ ಹಂತಕ್ಕೆ. ಒಂದು ಭಾರಿ ಮಳೆ ಬರೋ ಸಂಜೆ ಅವರಿಬ್ಬರನ್ನು ಒಟ್ಟಿಗೆ ತರುತ್ತೆ. ಆ ಕ್ಷಣ ಅವರಿಬ್ಬರ ನಡುವಿನ ಸಂಬಂಧವನ್ನು ಇನ್ನಷ್ಟು ಆಳ ಮಾಡುತ್ತೆ. ಇಲ್ಲಿ ವಾತಾವರಣವೇ ಒಂದು ಮುಖ್ಯ ಪಾತ್ರ. ಜೋರಾಗಿ ಸುರಿಯೋ ಮಳೆ, ಮನೆಯೊಳಗಿನ ಕತ್ತಲು, ಆ ಮಳೆಯ ಶಬ್ದ, ಇದೆಲ್ಲ ಸೇರಿ ಒಂದು ರೀತಿ ಆತ್ಮೀಯವಾದ, ಸ್ವಲ್ಪ ಮಿಸ್ಟೀರಿಯಸ್ ಆದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಕರೆಂಟ್ ಸರಿ ಮಾಡೋಕೆ ಬಂದ ಶರಣ್ ಮಳೆಯಲ್ಲಿ ಪೂರ್ತಿಯಾಗಿ ನೆನೆದು ಹೋಗಿರ್ತಾನೆ. ಮಳೆ ಎಷ್ಟು ಜೋರಿರುತ್ತೆ ಅಂದ್ರೆ ಅವನು ವಾಪಸ್ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಮಳೆ ನಿಲ್ಲೋವರೆಗೂ ಅವನಲ್ಲಿರ್ಬೇಕಾಗುತ್ತೆ. ಈ ಅನಿರೀಕ್ಷಿತ ಸಂದರ್ಭ ಅವರಿಬ್ಬರು ಒಟ್ಟಿಗೆ ಹೆಚ್ಚು ಸಮಯ ಕಳೆಯೋ ಹಾಗೆ ಮಾಡುತ್ತೆ. ನೋಡಿ ಈ ಸಾಲನ್ನ, ಆ ಮೌನವೇ ಅನೇಕ ಮಾತುಗಳನ್ನ ಹೇಳಿತು. ಈ ಒಂದು ಲೈನ್ ಇಡೀ ಕಥೆಯ ಸಾರಾಂಶವನ್ನೇ ಹಿಡಿದಿಡುತ್ತೆ. ಆ ಸಂಜೆ ಅವರಿಬ್ಬರ ಮಧ್ಯೆ ಮಾತುಗಳೇ ಇರಲಿಲ್ಲ, ಆದ್ರೆ ಆ ಸೈಲೆನ್ಸ್ ಇದೆಯಲ್ಲ, ಅದು ಸಾವಿರಾರು ಭಾವನೆಗಳನ್ನ ಹೇಳುತ್ತಿತ್ತು. ಅದು ಕೇವಲ ಮೌನವಾಗಿರಲಿಲ್ಲ, ಅದೊಂದು ಆಳವಾದ ಕನೆಕ್ಷನ್ ಆಗಿತ್ತು. ಇದು ಕಥೆಯ ಇಮೋಷನಲ್ ಪೀಕ್. ಕಿಟಕಿ ಹತ್ರ ನಿಂತು ಮಳೆ ನೋಡ್ತಾ ಇರಬೇಕಾದ್ರೆ ಅವರ ಬೆರಳುಗಳು ತಾಗುವಷ್ಟು ಹತ್ತಿರ ಬರುತ್ತೆ. ಆ ಒಂದು ಕ್ಷಣದಲ್ಲಿ ಅವರಿಬ್ಬರ ನಡುವೆ ಇದ್ದ ಅಟ್ರಾಕ್ಷನ್, ಹೇಳಕ್ ಆಗದೇ ಇರೋ ಒಂದು ಪ್ರೀತಿ, ಆತಂಕ ಎಲ್ಲವೂ ಒಟ್ಟಿಗೆ ಸೇರಿ ಒಂದು ತೀವ್ರವಾದ ಭಾವನೆಯ ಅಲೆಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಆ ಬೆರಳುಗಳು ತಾಗುವಷ್ಟು ಹತ್ತಿರ ಬಂದ ಆ ಕ್ಷಣದಲ್ಲಿ ಏನೆಲ್ಲ ಭಾವನೆಗಳು ಓಡಾಡಿರ್ಬೋದು? ಬಹುಶಃ ಪ್ರೀತಿನ? ಇಲ್ಲ ಒಬ್ರಿಗೊಬ್ರು ಆಸರೆ ಅನ್ನೋ ಭಾವನ? ಇಲ್ಲ ಏನಾಗುತ್ತೋ ಅನ್ನೋ ಭಯನ? ಅಥವಾ ಇದು ಕೇವಲ ಇಬ್ರು ಒಂಟಿ ಜೀವಿಗಳ ನಡುವಿನ ಒಂದು ಮಾನವೀಯ ಸಂಪರ್ಕನ? ಸರಿ, ಆ ಮಳೆ ಸಂಜೆ ಆದ್ಮೇಲೆ ಏನಾಯ್ತು? ಅವರ ಸಂಬಂಧದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಬನ್ನಿ ಈಗ ಕಥೆಯ ಕೊನೆಯ ಹಂತಕ್ಕೆ ಹೋಗೋಣ. ಆ ಒಂದೇ ಒಂದು ಸಂಜೆ ಭೂಮಿಕಾಳ ಜೀವನದ ಮೇಲೆ ಯಾವ ರೀತಿ ಶಾಶ್ವತವಾದ ಪರಿಣಾಮ ಬೀಳ್ತು ಅಂತ ನೋಡೋಣ. ಮಳೆ ನಿಂತ ಮೇಲೆ ಶರಣ್ ಹೊರಟೋಗ್ತಾನೆ. ಹೊರಗಿಂದ ನೋಡಕ್ಕೆ ಎಲ್ಲವೂ ಮೊದಲನೇ ತರಾನೇ ಇರುತ್ತೆ. ಆದ್ರೆ ಭೂಮಿಕಾಗೆ ಅವನು ಬಿಟ್ಟು ಹೋದ ಆ ಮೌನ ಮೊದಲನೇ ತರ ಇರಲಿಲ್ಲ. ಮೊದಲು ಆ ಮೌನದಲ್ಲಿ ಖಾಲಿತನ ಇತ್ತು, ಆದ್ರೆ ಈಗ ಆ ಮೌನದಲ್ಲಿ ಅವನ ನೆನಪು ತುಂಬಿಕೊಂಡಿತ್ತು.
ಈ ಬದಲಾವಣೆಯನ್ನ ಗಮನಿಸಿ. ಶರಣ್ ಬರೋಕೆ ಮೊದಲು ಅವಳಿಗೆ ಆ ಮೌನವೇ ಹೊರೆಯಾಗಿತ್ತು. ಆದರೆ ಆ ಸಂಜೆಯ ನಂತರ ಅದೇ ಮೌನ ಅವನ ನೆನಪುಗಳಿಂದಾಗಿ ಸಿಹಿಯಾಗಿತ್ತು. ಅವಳ ಒಂಟಿತನಕ್ಕೆ ಈಗ ಸಂಪೂರ್ಣವಾಗಿ ಬೇರೆದೇ ಅರ್ಥ ಸಿಕ್ಕಿತ್ತು. ಇದನ್ನ ಶರಣ್ ಆಮೇಲೆ ಇನ್ನೊಂದ್ಸಲ ಬಂದಾಗ ಹೇಳ್ತಾನೆ, ಈ ಮಾತು ಎಷ್ಟು ಆಳವಾಗಿದೆ ಅಲ್ವಾ? ಮಳೆ ಹೇಗೆ ಹೊರಗಿನ ಧೂಳನ್ನು ತೊಳೆಯುತ್ತೋ ಹಾಗೆ ಅದು ಜನರ ಮನಸ್ಸಿನ ಮೇಲಿರೋ ಮುಖವಾಡುಗಳನ್ನು ತೊಳೆಯುತ್ತೆ ಅಂತ ಅವನು ಹೇಳ್ತಾನೆ. ಬಹುಶಃ ಆ ಮಳೆ ಸಂಜೆ ನಡೆದಿದ್ದು ಇದೇ ಇರ್ಬೋದು. ಕೊನೆಯದಾಗಿ ಅವರ ಸಂಬಂಧ ಸಮಾಜದ ದೃಷ್ಟಿಯಲ್ಲಿ ಬದಲಾಗಲೇ ಇಲ್ಲ. ಅವನು ಎಲೆಕ್ಟ್ರಿಷಿಯನ್ ಆಗಿಯೇ ಉಳಿದ. ಆದರೆ ಭೂಮಿಕಾಳ ಒಳಗಿನ ಪ್ರಪಂಚದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿತ್ತು. ಆ ಒಂದೇ ಒಂದು ಸಂಜೆಯ ನೆನಪು ಅವಳ ಜೀವನದ ದಿಕ್ಕನ್ನೇ ಚೇಂಜ್ ಮಾಡಿತ್ತು. ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ಚಿಕ್ಕ ಮಾತುಕತೆ, ಒಂದು ನೋಟ ಅಥವಾ ಮೌನವಾಗಿ ಕಳೆದ ಕೆಲವು ಕ್ಷಣಗಳು ನಮ್ಮ ಇಡೀ ಜೀವನದ ಮೇಲೆ ಶಾಶ್ವತವಾದ ಪರಿಣಾಮ ಬೀರಬಹುದಾ? ಈ ಕಥೆಯ ಪ್ರಕಾರ ಉತ್ತರ ಖಂಡಿತ ಹೌದು. ಈ ಪ್ರಶ್ನೆಯ ಜೊತೆ ಈ ವಿವರಣೆಯನ್ನು ಇಲ್ಲಿಗೆ ಮುಗಿಸೋಣ. ಯೋಚಿಸ್ತೀರಿ?